ಕಡ್ಲೆ ಗಿಡದ ಸೀಸನ್ ಅಲ್ಲಿ ಎಲ್ಲರೂ ಕಡ್ಲೆ ಗಿಡನ ತಿಂದೇ ಇರ್ತೀರಾ. ಆದ್ರೆ ನಾನ್ ಹೇಳೋ ರೀತಿ ಕಡ್ಲೆ ಗಿಡನ ಫ್ರೈ ಮಾಡಿ ತಿಂದ್ರೆ ನೀವು ಪ್ರತಿದಿನ ಕಡ್ಲೆ ಗಿಡನ ತಿನ್ನೋದಂತೂ ಗ್ಯಾರಂಟಿ. ಹೌದು, ನನ್ಗೂ ಕೂಡ ಮದ್ವೆ ಆದ್ಮೇಲೆ ನನ್ ಗಂಡನ್ ಮನೇಲೇನೆ ನಾನು ಫಸ್ಟ್ ಟೈಮ್ ಈ ರೆಸಿಪಿನ ನೋಡಿದ್ದು ಕಲ್ತಿದ್ದು. ನಿಮ್ಗೇನಾದ್ರೂ ಈ ರೆಸಿಪಿ ಮೊದ್ಲೇ ಗೊತ್ತಿದ್ರೆ ಅಥವಾ ನೀವು ಈ ರೀತಿಯಾಗಿ ಕಡ್ಲೆಕಾಯಿನ ತಿಂದಿದ್ರೆ ನಮ್ಗೆ ಮೊದ್ಲೇ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲಿಗೆ ಕಡ್ಲೆ ಗಿಡದಿಂದ ಕಡ್ಲೆ ಕಾಳುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಬಿಡಿಸಿರುವಂತಹ ಕಡ್ಲೆ ಕಾಳನ್ನ ಸಿಪ್ಪೆ ಸುಲಿದಲೇನೆ ಒಂದು ತವೆ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಉಪ್ಪನ್ನ ಹಾಕಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆ ಆಗ್ಲಿ ನೀರನ್ನಾಗ್ಲಿ ಬಳಸಬಾರ್ದು. ಹಾಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಕಡ್ಲೆ ಕಾಳುಗಳ ಬಣ್ಣ ಬದಲಾಗೋವರೆಗೆ ಲೋ ಫ್ಲೇಮ್ ನಲ್ಲಿ ಇಟ್ಟು ಕಡ್ಲೆ ಕಾಳುಗಳನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡುವಾಗ ಆಗಾಗ ಸೌಟಿಂದ ಕೈ ಆಡಿಸ್ತಾ ಇರಿ, ಇಲ್ಲಾಂದ್ರೆ ಸೀದ್ ಹೋಗೋದಂತೂ ಗ್ಯಾರಂಟಿ. ಎಲ್ಲ ಕಡ್ಲೆ ಕಾಳುಗಳು ನೀಟಾಗಿ ಫ್ರೈ ಆದ ನಂತರ ಕಡ್ಲೆಕಾಳಿನ ಫ್ರೈ ಸವಿಯಲು ಸಿದ್ಧ. ನಿಮ್ಗೇನಾದ್ರೂ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ.